ಗುರುದೇವ್, ಸಿಂಹ ರಾಶಿ, ಸಿಂಹ ಲಗ್ನ. ಸಿಂಹ ರಾಶಿಯವರೆಗೆ ಜೂನ್ ತಿಂಗಳಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ? ಗುರು ಸಂಚಾರದಿಂದ ನಮಗೇನಾದ್ರೂ ಲಾಭ ಆಗುತ್ತಾ? 12ನೇ ಮನೆ ಗುರು ಬರ್ತಾ ಇದ್ದಾನೆ, ಇದರಿಂದ ನಮ್ಗೇನಾದ್ರು ಪಾಸಿಟಿವಿಟಿ ಸಿಗುತ್ತಾ ಅಂತ ಹೇಳಿ ಬಹಳಷ್ಟು ಜನ ಕಾಯ್ತಾ ಇದ್ದೀರಿ. ಅದರಿಂದ ಪಾಸಿಟಿವಿಟಿ ಸಿಗದೇ ಇದ್ರೂ ಬೇರೆ ರೀತಿಯಾದಂತಹ ಯೋಗಗಳು ನಿಮಗೆ ಈ ಮಾಸದಲ್ಲಿ ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡಬಹುದು. ಅದರ ಕುರಿತಾಗಿ ಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ಚಾನಲ್ಗೆ ಬಂದಿರುವಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮಾಡುವಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡಿ ತಿಳ್ಕೊಳ್ಬಹುದು. ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಸಿಂಹ ರಾಶಿಯವರು. ಸಿಂಹ ರಾಶಿಯಲ್ಲಿ ಜನಿಸ್ಬೇಕಾದ್ರೆ ಖಂಡಿತವಾಗ್ಲೂ ಕೂಡ ಪುಣ್ಯ ಮಾಡಿರಬೇಕು. ಆದ್ರೂ ಕೂಡ ನೀವು ಹೇಳಬಹುದು, ಏನ್ ಪುಣ್ಯನೋ ಏನೋ, ಬಹಳ ಟೈಮಿಂದ ಬರೀ ಕಷ್ಟನೇ ಆಗಿದೆ, ಸುಖ ಅಂತಕ್ಕಂಥದ್ದು ನೋಡ್ತಾ ಇಲ್ಲ. ಕಷ್ಟ ಆದ್ಮೇಲೆನೆ ಸುಖ ಬರೋದು. ಸುಖ ಬರುವಂತಹ ಸಂದರ್ಭ ಇನ್ನೇನು ಕೆಲವೇ ದಿನಗಳಲ್ಲಿ ಸಿಂಹ ರಾಶಿಯವರಿಗೆ ಖಂಡಿತವಾಗ್ಲೂ ಭಾಗ್ಯ ಉದಯ ಆಗುತ್ತೆ, ಭಾಗ್ಯೋದಯ ಆಗುತ್ತೆ. ಹಾಗೆ ಇದರ ಕುರಿತಾದ ಪೂರ್ಣ ಮಾಹಿತಿ ಎಲ್ಲವೂ ಈ ಸಂಚಿಕೆಯಲ್ಲಿ ನೀವು ತಿಳ್ಕೊಳ್ಬಹುದು. ಜೊತೆಗೆ ನಿಮ್ಮ ಜೀವನದಲ್ಲಿ ಏನಾದರೂ ಉದ್ಯೋಗ, ಪ್ರೀತಿ, ಪ್ರೇಮ ಅಥವಾ ದಾಂಪತ್ಯ ಜೀವನದಲ್ಲಿ ತೊಂದರೆಗಳು, ತೊಡಕುಗಳಾಗ್ತಾ ಇತ್ತು ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ. ನಿಮಗೆ ಶಾಸ್ತ್ರೋಕ್ತ ಸುಲಭ ಪರಿಹಾರವನ್ನು ತಿಳಿಸ್ಕೊಡ್ಲಾಗುತ್ತೆ. ಹಾಗೆ ಈ ಮಾಸದಲ್ಲಿರತಕ್ಕಂತಹ ಗ್ರಹ ಸಂಚಾರ ಫಲಗಳು ಏನೇನಿದೆ ಎಲ್ಲವನ್ನ ಕೂಡ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಈ ಮಾಸದಲ್ಲಿರ್ತಕ್ಕಂತಹ ಗೋಚಾರ ಫಲಗಳು, ಯಾವ ಗ್ರಹ ಯಾವ ಮನೆಯ ಪ್ರವೇಶ ಮಾಡ್ತಾ ಇದೆ, ಇದರ ಬಗ್ಗೆ ಪೂರ್ಣ ಮಾಹಿತಿಯನ್ನ ನೋಡೋದಾಯ್ತು ಅಂದ್ರೆ ಜೂನ್ 2ನೇ ತಾರೀಕು ಬಹಳ ಜನರು ಕಾಯ್ತಾ ಇರುವಂತದ್ದು. ಗುರು ಕರ್ಕಾಟಕ ರಾಶಿ ತನ್ನ ಉಚ್ಚ ಸ್ಥಾನಕ್ಕೆ ಪ್ರವೇಶವನ್ನ ಮಾಡ್ತಾ ಇರುವಂತದ್ದು. 8ನೇ ತಾರೀಕು ಶುಕ್ರ ಗ್ರಹ ಕೂಡ ಕರ್ಕಾಟಕ ರಾಶಿಯ ಪ್ರವೇಶವನ್ನ ಮಾಡುತ್ತೆ. 15ನೇ ತಾರೀಕು ಸೂರ್ಯಗ್ರಹ ಮಿಥುನ ರಾಶಿಯ ಪ್ರವೇಶವನ್ನ ಮಾಡುವಂತದ್ದು. 21ಕ್ಕೆ ಕುಜಗ್ರಹ ವೃಷಭ ರಾಶಿಯ ಪ್ರವೇಶವನ್ನ ಮಾಡುವಂತದ್ದು. 22ನೇ ತಾರೀಕಿಗೆ ಬುಧಗ್ರಹ ಕರ್ಕಾಟಕ ರಾಶಿ ಪ್ರವೇಶ ಮಾಡುವಂಥದ್ದು. ಅಲ್ಲಿಗೆ ಕರ್ಕಾಟಕ ರಾಶಿಯಲ್ಲಿ 3 ಗ್ರಹಗಳ ಒಂದು ಸಮ್ಮಿಲನ ಆಗ್ತಕ್ಕಂಥದ್ದು ತುಂಬಾ ಫೈನಾನ್ಷಿಯಲ್ ಗೇನ್ಸ್ ಎಲ್ಲವನ್ನ ಕೂಡ ತಂದು ಕೊಡುತ್ತೆ. ಅದೇ 29ನೇ ತಾರೀಕು ಮತ್ತೆ ಬುಧ ರೆಟ್ರೋಗ್ರೇಡ್ ಆಗಿ ಮಿಥುನ ರಾಶಿಯ ಹಿಂತಿರುಗಿ ಬರ್ತಕ್ಕಂಥದ್ದಿರುತ್ತೆ. ಹಾಗೆ ಈ ಒಂದು 3 ಗ್ರಹಗಳು ಕೂಡ ಒಂದೇ ಮನೆಯಲ್ಲಿ ಸೇರ್ತಕ್ಕಂಥದ್ದು. ಅದು ಬುಧ, ಗುರು, ಶುಕ್ರ. ಇದು ಫೈನಾನ್ಷಿಯಲ್ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಕೂಡ ಉತ್ತಮ ಪರಿಹಾರ ಅಂತ ಹೇಳುವಂತದ್ದಾಗ್ಬೋದು, ಅಥವಾ ಯೋಗಗಳು. ಪ್ರತಿಯೊಂದು ರಾಶಿಗೂ ಕೂಡ ಯೋಗವನ್ನ ಇದು ಕ್ರಿಯೇಟ್ ಮಾಡುತ್ತೆ. ನಮಗೆ ಹಣಕಾಸಿನ ಸಮಸ್ಯೆ ತುಂಬಾ ಇದೆ, ತುಂಬಾ ದುಡ್ಡಿನ ಸಮಸ್ಯೆಗಳಿದೆ ಅಂತ ಹೇಳಿ ಬಹಳಷ್ಟು ಜನ ಫೋನ್ ಮಾಡಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಹಾಗೆ ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಬರಬೇಕಾಗಿರುವಂತಹ ದುಡ್ಡು ಸರಿಯಾದ ಸಮಯಕ್ಕೆ ನಮಗೆ ಬಂದು ತಲುಪ್ತಾ ಇಲ್ಲ, ಸಾಲ ಬಾಧೆಯಿಂದ ನಮಗೆ ಹೊರಬರೋದಕ್ಕಾಗ್ತಾ ಇಲ್ಲ. ಈ ರೀತಿ ಅನೇಕ ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತಹ ಬಹಳಷ್ಟು ಜನರು ಇರ್ತಾರೆ. ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಸುಲಭವಾಗಿರತಕ್ಕಂತಹ ಪರಿಹಾರವೊಂದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸುಮಾರು ಒಂದು 3 ತಿಂಗಳ ಹಿಂದೆ ಇರಬಹುದು, ಮಂಜುನಾಥ್ ಅಂತ ಹೇಳಿ ವಿದ್ಯಾರಣ್ಯಪುರದಿಂದ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರ್ತಾರೆ ಫೋನ್ ಮುಖಾಂತರದಲ್ಲಿ. ಅವ್ರಿಗೆ ಒಂದಷ್ಟು ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳ ಇರುತ್ತೆ, ಅದಕ್ಕೆಲ್ಲ ಪರಿಹಾರ ಆಗಿರುತ್ತೆ, ಅಭಿವೃದ್ಧಿನೂ ಹೊಂದಿರ್ತಾರೆ. ಆ ನಂತರ ಅವ್ರು ಕೇಳ್ತಾರೆ, ಫೈನಾನ್ಸ್ ಎಲ್ಲ ಅಭಿವೃದ್ಧಿ ಆಗ್ಲಿಕ್ಕೆ ಏನಾದ್ರೂ ಒಂದು ಪರಿಹಾರ ಇದೆಯಾ ಅಂತ ಹೇಳಿ. ಆಗ ಅವ್ರಿಗೆ ವಿಶೇಷವಾದ ಪರಿಹಾರ ನಾನು ಸೂಚಿಸಿರ್ತೀನಿ. ಅದೇನಂದ್ರೆ ಧನವಶೀಕರಣ ಮಣಿಗಳಾಗಿರುತ್ತೆ. ಧನ ಆಕರ್ಷಣೆ, ಧನವಶೀಕರಣ ಮಣಿಗಳು. ಇದನ್ನ ಕೈಯಲ್ಲಿ ಹಾಕೊಳ್ಳಿ ಅಂತ ಹೇಳಿದ್ದೆ. ಜಸ್ಟ್ 7 ದಿವಸದಲ್ಲಿ ಅವ್ರಿಗೆ ಉತ್ತಮವಾಗಿರ್ತಕ್ಕಂತಹ ರಿಸಲ್ಟ್ ಕೂಡ ಬಂದಿರೋದಿದೆ. ಹಾಗಾಗಿ ನಮ್ಮ ವೀಕ್ಷಕರಿಗೂ ಕೂಡ ಅದರ ಉಪಯೋಗ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ವಿಶೇಷ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಮಣಿಗಳನ್ನು ಬೇಕಾದವರು ತರಿಸಿ ಅದರ ಉಪಯೋಗವನ್ನ ಮಾಡ್ಕೊಳ್ಬಹುದು. ಸಿಂಹರಾಶಿಯವರು ಬಹಳ ಜನ ಎದುರಿಸ್ತಾ ಇರುವಂತಹ ಸಮಸ್ಯೆ ಏನಪ್ಪಾ ಅಂತಂದ್ರೆ ಅಷ್ಟಮದಲ್ಲಿರ್ತಕ್ಕಂತಹ ಶನಿ. ಭಯಪಡುವಂತಹ ಅವಶ್ಯಕತೆ ಇಲ್ಲ. ಶನಿ ಏನು ಮೀನರಾಶಿಯಲ್ಲಿ ರೇವತಿ ನಕ್ಷತ್ರಕ್ಕೆ ಸಂಚಾರ ಮಾಡ್ತಾ ಇರೋದ್ರಿಂದಾಗಿ ಅದರ ಕ್ರೂರತೆ ಅಂತಕ್ಕಂಥದ್ದು ಕಮ್ಮಿ ಆಗುತ್ತೆ. ಅಷ್ಟಮ ಶನಿಯಿಂದ ಏನ್ ತೊಂದರೆ ಆಗ್ತಿತ್ತಲ್ಲ ಅದೆಲ್ಲವೂ ಕೂಡ ಕಮ್ಮಿ ಆಗುತ್ತೆ. ಆರೋಗ್ಯ ಮತ್ತು ಪ್ರಾಣ ಅಪಾಯ ಏನಿತ್ತಲ್ಲ ಅದೆಲ್ಲವೂ ಕೂಡ ದೂರ ಆಗುತ್ತೆ. ಹೆದರುವಂತಹ ಅವಶ್ಯಕತೆ ಇಲ್ಲ. ಇನ್ನ ಪೂರ್ವಜರ ಆಸ್ತಿಗೆ ಸಂಬಂಧಪಟ್ಟಂತೆ ಶುಭ ಸುದ್ದಿಗಳು ಸಿಗುತ್ತೆ. ಹಿಂದೆ ಯಾವ್ದಾದ್ರು ಕೊಟ್ಟಿರುವಂತಹ ಸಾಲ ಕೊಟ್ಟು ನೀವು ಮರೆತೋಗಿರುವಂತದ್ದು, ಪ್ರಯತ್ನ ಪಟ್ಟು ಸಿಗದೇ ಇರುವಂತದ್ದು, ಆ ದುಡ್ಡೆಲ್ಲ ಬರುವಂತಹ ಸಾಧ್ಯತೆ ಇರುತ್ತೆ. ವಿಮೆ, PF ಅಥವಾ ಚೀಟಿ ವ್ಯವಹಾರಗಳಿಂದ ಧನಾತ್ಮಕ ಫಲಿತಾಂಶವನ್ನು ನೀವು ನಿರೀಕ್ಷೆ ಮಾಡಬಹುದು. ಹಣ ಉಳಿತಾಯದ ಕಡೆ ಗಮನವನ್ನು ಹರಿಸೋದ್ರಿಂದ ಬ್ಯಾಂಕ್ ಬ್ಯಾಲೆನ್ಸ್ ಸುಧಾರಣೆ ಆಗುತ್ತೆ. ವೃತ್ತಿ ಮತ್ತು ಕೆಲಸ, ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗದಲ್ಲಿರುವಂತವರಿಗೆ ಹೆಚ್ಚಿನ ಜವಾಬ್ದಾರಿಗಳೆಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಹಾಗೂ ಕೆಲಸದ ಒತ್ತಡ ಹೆಚ್ಚಾದ್ರೂ ಕೂಡ ನಿಮಗೆ ಪ್ರಗತಿ ಆಗುತ್ತೆ. ಹಾಗೂ ಮಾಧ್ಯಮ, ಆನ್ಲೈನ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತವರಿಗೆ ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರುವಂತವರಿಗೆ ಇದು ಉತ್ತಮ ಸಮಯ ಆಗಿರುತ್ತೆ. ವಿದೇಶಿ ಸಂಬಂಧಿತ ವ್ಯವಹಾರ
ವ್ಯವಹಾರ ಮಾಡ್ತಾ ಇರುವ ವಿದೇಶಿ ಕಂಪನಿಗಳಿಗೆ ಕೆಲಸ ಮಾಡ್ತಾ ಇರುವಂತವರಿಗೆ ಹೆಚ್ಚಿನ ಲಾಭ ಅನ್ನೋದು ಸಿಗುತ್ತೆ. ಜೂನ್ ತಿಂಗಳಲ್ಲಿ ಗುರುಗ್ರಹ 12ನೇ ಮನೆ ವ್ಯಯಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಧಾರ್ಮಿಕ ಕಾರ್ಯಗಳಿಗೆ ಹಣ ಖರ್ಚಾಗಬಹುದು, ಧಾರ್ಮಿಕ ಪ್ರವಾಸ ಹೋಗ್ಬೋದು. ದುಡ್ಡು ಖರ್ಚಾದ್ರೆ ಏನಾಯ್ತು, ಮನಕ್ಕೆ ನೆಮ್ಮದಿ ಎಲ್ಲವೂ ಕೂಡ ಸಿಗುತ್ತೆ. ತಾಯಿಯ ಆರೋಗ್ಯದಲ್ಲಿ ಏನಾದ್ರು ತೊಂದರೆಗಳಿತ್ತು ಅಂದ್ರೆ ಚೇತರಿಕೆ ಅಂತಕ್ಕಂಥದ್ದು ಕಂಡು ಬರುತ್ತೆ. ಹೊಸ ಆಸ್ತಿ ಅಥವಾ ವಾಹನ ಖರೀದಿಗೆ ಇದು ಸುದೀರ್ಘವಾಗಿರ್ತಕ್ಕಂತಹ ನಿಮ್ಮ ವೇಟಿಂಗ್ ಗೆ ಎಲ್ಲವೂ ಕೂಡ ಮುಕ್ತಾಯ ಆಗಿ ಇದು ಒಂದು ಒಳ್ಳೆ ಸಂದರ್ಭ ಆಗಿರುತ್ತೆ. ಇನ್ನು ಸಿಂಹ ರಾಶಿಯಲ್ಲಿ ಬರ್ತಕ್ಕಂಥದ್ದು ಮಖ, ಪೂರ್ವ ಪಾಲ್ಗುಣಿ ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರಗಳು. ಸ್ವಲ್ಪ ಮಾನಸಿಕ ಒತ್ತಡ ಅನ್ನೋದು ನಿಮಗಿರುತ್ತೆ ಹಾಗೂ ಐಷಾರಾಮಿ ಜೀವನಕ್ಕೆ ಖರ್ಚು ಮಾಡಬಹುದು. ಸರ್ಕಾರಿ ಕೆಲಸ ಅಥವಾ ರಾಜಕೀಯ ವಲಯದವರಿಗೆ ಅದೃಷ್ಟ ಅನ್ನೋದು ಸಿಗುತ್ತೆ. ಸೋಮಾರಿತನ ಬಿಟ್ಟು ಶಿಸ್ತಿನಿಂದ ಕೆಲಸ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಶುಭ ಆಗುತ್ತೆ. ಈ ಮಾಸದಲ್ಲಿ ಗುರು ಸಂಚಾರ 12ನೇ ಮನೆಗೆ ಬರ್ತಾ ಇರೋದ್ರಿಂದ ಕಡಲೆಕಾಳು ಅಥವಾ ಕಾಬೂಲ್ ಕಡಲೆಯನ್ನ ನೀರಿನಲ್ಲಿ ನೆನೆಸಿಟ್ಟು ಆದಷ್ಟು ಅದನ್ನ ಒಗ್ಗರಣೆ ಕೊಟ್ಟು ಅದನ್ನ ಸೇವನೆ ಮಾಡ್ತಕ್ಕಂಥದ್ದು ನಿಮಗೆ ಶುಭವನ್ನ ತಂದು ಕೊಡುತ್ತೆ. ಅಥವಾ ಇದನ್ನ ನೀವು ದಾನವಾಗಿ ಕೂಡ ಕೊಡಬಹುದು. ಗುರುವಿಗೆ ಸಂಬಂಧಪಟ್ಟಂತಹ ದೇವಾಲಯದಲ್ಲಿ ಇದನ್ನ ದಾನ ಮಾಡ್ಕೊಂಡು ಬನ್ನಿ, ಖಂಡಿತವಾಗ್ಲೂ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಇದರಿಂದ ನೆರವೇರುತ್ತೆ. ಹಾಗೂ ನಿಮ್ಮ ಜೀವನದಲ್ಲಿ ಏನಾದರೂ ದಾಂಪತ್ಯ, ಪ್ರೀತಿ, ಪ್ರೇಮ ಹಾಗೂ ಉದ್ಯೋಗದಲ್ಲಿ ಸಮಸ್ಯೆಗಳಾಗ್ತಾ ಇತ್ತು ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ, ಶಾಸ್ತ್ರೋಕ್ತ ಪರಿಹಾರ ತಿಳಿಸ್ಕೊಡ್ಲಾಗುತ್ತೆ. ಎಲ್ರಿಗೂ ಶುಭವಾಗ್ಲಿ. ನಮಸ್ಕಾರ.